ಸರ್ ಹೋಗ್ಬಿಡ್ಲಾ ಆ ಕಡೆ ಹೋಗ್ಬಿಡ್ಲಾ? ಎಸ್. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಹಾ, ಒಪ್ಪನು ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿ ಹಂದೊಳಗೆ ಓಡಾಡಬ್ಯಾಡ್ವೇ. ನಮಸ್ಕಾರ ದೇವರು. ನಾನು ನನ್ನ ಮಗನ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದೀನಿ ಗುರು, ಡ್ಯೂಟಿ ಮಾಡೋಣ ಅಂತ. ನೋಡಿದ್ರೆ ಇಲ್ಲಿ ನೋಡ್ಬೋದು 533 ರೂಪಾಯಿ ಆಗಿದೆ. ಟೈಮ್ ನೋಡಿದ್ರೆ 5:08 ಆಗಿದೆ. ಬರ್ತಾ ಇಲ್ಲಲ್ಲ ಅಂತ 1 ಗಂಟೆಗೆ ನೋಡಿ ಗುರು, 1 ಗಂಟೆಗೆ ಲಾಸ್ಟ್ ರೈಡ್ ಕ್ಯಾನ್ಸಲ್ ಆಯಿತು. ಓಕೆ, ಒಂದು ನಿಮಿಷ ನಾನು ತೋರಿಸ್ತೀನಿ. ಒಂದು 38 ಕ್ಲೋಸ್ ಆಗಿರೋದು ಗುರು, ನೋಡ್ಬೋದು ಇಲ್ಲಿ ಹೊಸಕೋಟೆ ಹತ್ರ. ಹೊಸಕೋಟೆಯಿಂದ ಕಾಯ್ದು ಇವಾಗ ನಿಯರ್ಲಿ ಕೆ ಆರ್ ಪುರಂ ಹತ್ರ ಬಂದಿದ್ದೀನಿ. ಸರ್ಪ್ರೈಸಿಂಗ್ ಏನಪ್ಪ ಅಂತಂದರೆ ನಮ್ಮ ಗಾಡಿ ಪಂಚರ್ ಆಗೈತೆ ನೋಡಿ. ಪೆಟ್ರೋಲ್ ಕುಡ್ದಿರೋದು 200 ರೂಪಾಯಿ ಮೇಲೆ ಪೆಟ್ರೋಲ್ ಕುಡ್ದೈತೆ. ಸೊ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಬ್ರೋ. ಪಂಚರ್ ಶಾಪ್ ಎಲ್ಲಿದೆ ನಿಯರ್ಲಿ? ಬಟ್ ಆ ಕಡೆ ಹೋಗೋಕ್ಕಾಗಲ್ವೇ? ಹೌದಲ್ಲ, ಇಲ್ಲಿದೆಯಾ? ಪೆಟ್ರೋಲ್ ಬಂಕ್ ಹತ್ರ ಇದೆಯಾ? ಥ್ಯಾಂಕ್ ಯು ದೇವರೇ ಶಂಭೋ ಶಿವಲಿಂಗ. ಹೆಂಗೋ ಅಂತೂ ಇಂತೂ ಇಲ್ಲೇ ಇದೆ ಅಂತ ಗುರು. ಯಪ್ಪ ಸಿಗ್ನಲ್ ಬಿಡಷ್ಟು ಅಲ್ಲಿ ಹೋಗ್ಬಿಡೋಣ ಗುರು ಆ ಕಡೆಗೆ. ನಮಗಿದು ಟ್ಯೂಬ್ಲೆಸ್ ಹಾಕ್ಸೋಣ ಅಂತಂದರೆ ಮ್ಯಾಗ್ವಿಲ್ ಪೆಟ್ಟಾಗಿ ಗ್ಯಾಸ್ ವೆಲ್ಡಿಂಗ್ ಮಾಡಿಸಿ ಅದರಲ್ಲಿ ಏರ್ ನಿಲ್ತಾ ಇಲ್ಲ. ಹಾಂ, ಖತಮ್. ಸರಿ ಅಂತ ಹೊಸದು ಹಾಕ್ಸೋಣ ಅಂತಂದರೆ 6,000 ಕೇಳ್ತಾರೆ, ಬಡಿದೆವು. ಇಲ್ಲಿ ನೋಡಿದ್ರೆ 500 ರೂಪಾಯಿ ಡ್ಯೂಟಿ ಆಯ್ತದೆ. ಸರ್ ಹೋಗ್ಬಿಡ್ಲಾ ಆ ಕಡೆ ಹೋಗ್ಬಿಡ್ಲಾ? ಎಸ್. ಅದೃಷ್ಟ ಇದ್ರೆ ಮನೆಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಸರ್ ಅಯ್ಯೋ ಮಮ್ಮಿ ಎಂಥ ಕೌಂಟ್ರಿ ಹೇಳಿದ್ರು ಸ್ವಾಮಿಗಳೇ. ಅದೃಷ್ಟ ಇದ್ದರೆ ಮನೆಗೆ ಹೋಗ್ತೀನಿ, ಇಲ್ಲಂತಂದರೆ ಮಶಾಣನ. ದೇವರೇ ಯಪ್ಪ. ರೆಡ್ ಬೀಳು ಸಾರ್. ನನಗಂತೂ ಮದುವೆ ಆಗಿಲ್ಲ ಸಾರ್. ಐ ಕಾಂಟ್ ಟೇಕ್ ರಿಸ್ಕ್. ಐ ವಿಲ್ ಬಿ ವೆಯ್ಟ್ ಅಷ್ಟೇ. ಅಮ್ಮ ತಲೆನೋವು ಬರ್ತಾಯಿದೆ ಗುರು. ಎಲ್ಲಿ ಎಕ್ಸಿಟ್ ಎಲ್ಲಿದೆ? ಹಾಂ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಆಹಾ, ರೆಡ್ಡು ಬಿತ್ತು ಗುರು. ರೆಡ್ಡು ಅಣ್ಣ, ನೀವು ಯಾವ ಕಡೆ ಹೋಗ್ತೀರಾ ಅಣ್ಣ? ಬಂದ್ಬಿಡಿ. ಓಹೋ, ಸ್ಪೀಡ್ ಬಾಯ್ಸ್. ನಾನು ಹೋಗಲ್ಲ ಕಣಲ್ಲಿ, ಪಂಚರ್ ಆಗಿದೆ ಕಣ ಗಾಡಿ, ನಾನು ಹೆಂಗೋ ಹೋಗ್ಲಿ? ಅಣ್ಣ ತಡೀರಿ. ಚಿಕ್ಕ ಮಕ್ಕಳಿಗೆ ಗೊತ್ತಬೇಡ, ತಡೀರಿ. ಗುರು, ಇದು ಎಕ್ಸಿಟ್ ಇಲ್ಲಿದೆ. ಪಂಚರ್ ಗುರು. ನೋಡಿ, ಲಾಟ್ರಿ ನಮಗೆ ಅದೃಷ್ಟ ಮಾಡ್ತಾ ಇದ್ದೀನಿ, ಏನು ಮಾಡೋದು? ಹಾಂ, ID JD ಶ್ರೀನಾಥ್ ರೈಡರ್ ಅಂತ. ಜಡೆ ಅಲ್ಲ, JD ಶ್ರೀನಾಥ್ ರೈಡರ್ ಅಂತ. ನಮ್ಮ ಚಿಕ್ಕಬಳ್ಳಾಪುರ. ಏಕೆ ಹಂಗೆ ಶಾಕ್ ಆಗಿಬಿಟ್ರಿ ನೀವು? ಹಾಂ, ಎಲ್ಲೋ ಈ ಕಡೆ ಎಲ್ಲೋ ಇದೆ ಅಂತ ಅಂದ್ಬಿಟ್ಟು ಅಂದ್ರಪ್ಪ. ಸೊ ಅದಕ್ಕೆ ನಾನು ಮುಂದೆ ಎಕ್ಸಿಟ್ ಇದೆ, ಹೋಗಿ ರಿಟರ್ನ್ ಮಾಡ್ಕೊಂಡು ಬರಬೇಕು. ಥ್ಯಾಂಕ್ ಯು, ಫಾಲೋ ಮಾಡಿ. ನಿಜ, ನೀವೇನಾದರೂ ಅಂದ್ಕೊಳ್ಳಿ, ಹುಡುಗಿರ ಮುಂದೆ ತಳ್ಕೊಂಡು ಹೋಗ್ತಿದ್ದಾರೆ, ನಾಚಿಕೆ ಆಗ್ತಿದೆ ಗುರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಬಟ್ ಏನು ಮಾಡೋದು? ಅದೇನಾದರೂ ಮೊಳ್ಳೆ ಏನಾದರೂ ಚುಚ್ಕೊಂಡಿದ್ರೆ ನನ್ನ ಮಗನ ಗಾಡಿಗೆ ಮತ್ತೆ ಟ್ಯೂಬೇ ಚೇಂಜ್ ಮಾಡಬೇಕಾಗುತ್ತೆ ಗುರು. ಅದು ತೊಂದರೆ. ಆ್ಯಕ್ಚುಲಿ ಬೆಳಗ್ಗೆನೇ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಪಂಚರು. ಬೆಳಗ್ಗೆ ಪಂಚರ್ ಆಗಿದ್ರೆ ನಾನು ಏನು ಮಾಡಿದೆ, ಹೇರ್ ಹೊಡ್ಸ್ಕೊಂಡೆ. ಯಾವಾಗ ಅಪ್ರೋಕ್ಸ್ ಟೈಮು 11:30 ಏನೋ ಆಗಿತ್ತು. ಸೊ ಆ ಟೈಮಲ್ಲಿ ಏರ್ ಹೊಡ್ಸ್ಕೊಂಡೆ.
ಇನ್ನೇನು ಬಿಡು ಆಯಿತು ಅಂತ ಅಂದ್ಕೊಂಡ್ರೆ ಪುನಃ ಗಾಳಿ ಎಲ್ಲ ಇಳಿದೋಗಿದೆ. ರಿಸ್ಕ್ ತಗೊಳ್ಳೋದು ಯಾಕೆ, ಮೊದಲೇ ದುಡ್ಡಿಲ್ಲ. ಇನ್ನು ನಾವು ಗಾಡಿ ಓಡಿಸ್ಕೊಂಡು ಹೋದರೆ ಎಕ್ಕುಟ್ಟು ಹೋಗೋದು ಟ್ಯೂಬು ಅಂತ ಅಂದ್ಬಿಟ್ಟು ತಳ್ಕೊಂಡೇ ಹೋಗ್ತಾ ಇದ್ದೀನಿ ಗುರು. ಅಲ್ಲಿ ಹುಡುಗಿರು ಏನು ನೋಡ್ತಿದ್ದಾರೆ ಗೊತ್ತಾ? ಯಪ್ಪ, ಇದೇ ಕಷ್ಟ ನೋಡಿ. ನಾವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗಿದ್ದೀವಿ, ಬಟ್ ಪಂಚರ್ ಟೈಮಲ್ಲಿ ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಏನು ಮಾಡೋಕ್ಕಾಗುತ್ತೆ, ಟೂಲ್ಸ್ ಇರಲ್ಲ. ಅಟ್ಲೀಸ್ಟ್ ಟೈರ್ ಬಿಚ್ಕೊಂಡು ಹೋಗಿ ಪಂಚರ್ ಹಾಕ್ಸ್ಕೊಂಡು ಬರೋಣ ಅಂತಂದರೆ ಟೂಲ್ಸ್ ಇರಲ್ಲ. ಸೊ ತಳ್ಳೋದಕ್ಕೆ ಅವ್ರು ಇರ್ತಾರೆ. ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿಟ್ಟು ಹೋಗ್ಬೋದು. ಅಣ್ಣ ಪಂಚರ್ ಅಂಗಡಿ ಗೊತ್ತ? ಈ ಕಡೆ ಪಂಚರ್ ಅಂಗಡಿ ಆ ಕಡೆ ಇದೆ ಅಂತ ಮಾತ್ರ ಹೇಳ್ಬೇಡಿ. ಎಲ್ಲಿ? ಸರಿ, ಆ ಕಡೆ ಇದೆ ಅಂತ ಹೇಳ್ಬಿಟ್ರೆ ಅಷ್ಟೇ ನನ್ನ ಗಾಡಿ ಹೋಗ್ಬಿಡ್ತದೆ. ನೋಡ್ರಿಪ್ಪ ದೇವರು, ನಮ್ಮ ಕಷ್ಟಗಳನ್ನು ಯಾರಿಗೆ ಹೇಳಲಿ ನಾನು. ಅಯ್ಯೋ ಗುರು, ಇಷ್ಟು ಜನ ಹುಡುಗಿರ ಮುಂದೆ ಗಾಡಿ ಹೆಂಗುರು ತಳ್ಳೋದು? ನಾಚಿಕೆ ಆಯ್ತೈತಲ್ಲ ಗುರು. ಯಪ್ಪ, మీరు సిగ్గుపడకండి, చచ్చిపోవాలనిపిస్తుంది. ಐ ಬಾರಣ್ಣ, ನಿಮಗೆ ದಾರಿ ಇದೆ. ಇಲ್ಲ ಬನ್ನಿ ಬನ್ನಿ ಆರಾಮಾಗಿ ಬನ್ನಿ. ಯಪ್ಪ ದೇವ್ರೆ, ನನ್ನ ಗಾಡಿ ತಳ್ಳುವುದು ಇದು 3ನೇ ಸಲಿ. ನಾ ಏನು ಮಾಡುವುದು, ಪಂಚರ್ ಆಗುತ್ತೆ ಸಲಿ. ಇನ್ನು ಸ್ವಲ್ಪ ಹೊತ್ತು ಆದರೆ ಸ್ಟಾರ್ಟ್ ಆಗುತ್ತೆ. ಚಳಿ ನಾ ಏನು ಮಾಡಲಿ, ಆಗುತ್ತೆ ಚಳಿ. ನಾನು ಹೋಗ್ಬೇಕಂದ್ರೆ ನೀವು ಮಾಡಬೇಕು ಖಾಲಿ. ನಾ ಏನು ಮಾಡಲಿ ಪ್ರತಿ ಸಲಿ. ಹೆಂಗೆ ನಮಗೂ ಸ್ವಲ್ಪ ಹಾಡುಗಳು ಆಡೋದು ಬರುತ್ತೆ, ಬಟ್ ನೀವು ಸ್ವಲ್ಪ ಹಣ ತಡಿಯೋಣ. ನಮಗೂ ಹಾಡುಗಳು ಆಡೋದು ಬರುತ್ತೆ, ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಷ್ಟೆ. ಏನು ಗುರು, ತೊಳ್ಳೋಕ್ಕೆ ಆಗಲ್ಲ. ಗಾಡಿ ಸ್ಟಾರ್ಟ್ ಮಾಡಿಬಿಡ್ತೇನೆ ಅಷ್ಟೇ ನಾನು. ಇಲ್ಲಿದೆಯಾ ಪಂಚರ್ ಶಾಪ್? 2 ವೀಲರ್ ಬೈಕ್. ಅಣ್ಣ ಪಂಚರ್ ಇದೆಯಾ? ಟ್ಯೂಬ್ ಅಣ್ಣ, ಅವು ಟ್ಯೂಬಲ್ಲ. ಈ ಕಡೆ ಎಲ್ಲಾದರೂ ಇದೆಯಾ? ಪೆಟ್ರೋಲ್ ಬಂಕ್ ಹತ್ರ ಇದೆಯಾ? ಥ್ಯಾಂಕ್ ಯು. ಯಾಕೆ ಗುರು, 2 ಪಂಚರೇ ಅಲ್ವಾ? ಓಹೋ ಹಾಗೆ. ಟ್ಯೂಬ್ಲೆಸ್ ಅಂದರೆ ಕಮ್ಮಿ ಕಷ್ಟ, 2 ಮಿನಿಟ್ಸಲ್ಲಿ ಆಗಿಬಿಡ್ಬೋದು. ಬಟ್ ಟ್ಯೂಬ್ ಅಂದರೆ ಟೈರ್ ಬಿಚ್ಚಬೇಕು, ಎಲ್ಲ ಮಾಡಬೇಕು. ದೇನ್ ಗುರು, ಹೆಂಗೋ ಅಂತೂ ಇಂತೂ ಎಲ್ಲಿದೆ ಅಂತ ಗೊತ್ತಾಯಿತು ಗುರು. ಇನ್ನು ಹೋಗೋದೊಂದೇ ಬಾಕಿ ಇದೆ. ಈ ಗಾಡಿಗಳನ್ನ ತಳ್ಳೋದಕ್ಕಾಗಲ್ಲ ಗುರು. ಇದೇನೋ 125cc ನನ್ನ ಗಾಡಿ, ಇದ್ರಿಗೆ ಇಷ್ಟು ಸುಸ್ತಾಗುತ್ತೆ. ಇನ್ನು ರಾಯಲ್ ಎನ್ಫೀಲ್ಡು, ಹಿಮಾಲಯನ್ನು, Z900 ಈ ಥರ ಪಂಚರ್ ಆದರೆ ಗುರು ಥಿಂಕ್ ಮಾಡ್ಕೊಳ್ಳೋದಕ್ಕೇ ಕಷ್ಟ ಆಗ್ತಿದೆ ಅಲ್ವಾ? ಮೋಸ್ಟ್ಲಿ ಯಾರಾದರೂ ಅನುಭವಿಸಿರ್ತಾರೆ. ಯಾಕಂದರೆ ಪ್ರತಿಯೊಂದು ವೆಹಿಕಲ್ಸ್ ಪಂಚರ್ ಆಗೇ ಆಗ್ತವೆ. ಅನುಭವಿಸಿರೋರು ಕಾಮೆಂಟಲ್ಲಿ ಆಗಿ, ಅಣ್ಣ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ದೇವರು ಅಮ್ಮ ಸುಸ್ತಾಗ್ತಿದೆ, ಬೇಗ ದಾರಿ ಬಿಡ್ರಪ್ಪು.
ಹಾ ಒಪ್ಪನು ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದೊಳಗೆ ಓಡಾಡಬ್ಯಾಡ್ರಿ ಸಂತದೆ ಗಾಡಿ ಬ್ಲಾಸ್ಟ್ ಆಯ್ತದೆ ನನಗೆ ಸುಸ್ತಾಯ್ತದೆ ಹಿಂಗೆ ಅಣವು ಮುಂದೆ ನೋಡ್ಕೊಂಡು ಬಾ ಅಣವು ಎಲ್ಲೆಲ್ಲೋ ನೋಡ್ಬ್ಯಾಡ್ರಿ ಮಾರಾಯ ನನಗಂತೂ ಕಷ್ಟ ಆಯ್ತದೆ ಆಯ್ತು ಬಡ್ಕೋಬೇಡ್ರೋ ಬಾಯಿ ಲಲ್ಲೋ ಅಂತ ಹಾ ಗುರು ಮೋಟೋ ವ್ಲಾಗ್ ಅಲ್ಲ ಈ ಥರ ಮಾತಾಡಿಕೊಂಡು ಸೆಲ್ಫ್ ವ್ಲಾಗ್ ಮಾಡಬೇಕು ಗುರು ಅವಾಗಲೇ ಯಾರಪ್ಪ ಮಾತಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ ಏನಂತೀರ ನಿಜ ಅಲ್ವಾ ಅಮ್ಮ ಎಲ್ಲಿದೆ ಗುರು ಇನ್ನೂ ಪೆಟ್ರೋಲ್ ಬಂಕು ಇಂಡಿಯನ್ ಆಯಿಲ್ ಬಂತು ಅಯ್ಯ ಒಯ್ಯ ಒಯ್ಯ ಐ ಪಂಚರ್ ಶಾಪ್ ಸಿಕ್ತು ಪಂಚರ್ ಅಂಗಡಿ ಸಿಕ್ತು ಓಡಲೇ ನಿಮಗಾಗಿ ನಾನು ಬಂದಿರುವೆ ಅಣ್ಣಯ್ಯ ಯಾಯ್ ಓಲೋಲೋಲೋಲೋಲೋಲೋಲೋ ಅವ್ವ ಬಾಸ್ ಅಮ್ಮಿ ಉಶ್ ಆ್ಯಕ್ಚುಲಿ ನಾನು ಬಂದಿದ್ದು ಅಲ್ಲಿಂದ ಇಲ್ಲಿಗೆ ಬಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ಸುತ್ತಾಕೊಂಡು ಇಲ್ಲಿಗೆ ಬಂದೆ ಗುರು ಸರಿ ಮುಂದೆ ಏನಾಗುತ್ತೆ ಅಂತ ಪಂಚರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಗುರು ಇನ್ನೇನು ಮಾತಾಡೋಕ್ಕಾಗಲ್ಲ ನನಗಂತೂ ಸಿಕ್ಕಾಪಟ್ಟೆ ಗುರು ಸಿಕ್ಕಾಪಟ್ಟೆ ಇನ್ನೇನು ಹೋಗಿ